ಆಗ ಜಡೇಜಾರನ್ನು ತಬ್ಬಿಕೊಂಡಿದ್ದ ಸ್ಟೋಕ್ಸ್ ಈಗ ಹ್ಯಾಂಡ್ಶೇಕ್ ಕೂಡ ಮಾಡಲಿಲ್ಲ. ಗೆದ್ದಾಗಷ್ಟೇ ಕ್ರೀಡಾಸ್ಫೂರ್ತಿಯೇ. ಟ್ರಾಫರ್ಡ್ನಲ್ಲಿ ಇಂಗ್ಲೆಂಡ್ ಮತ್ತು ಭಾರತ ನಡುವಿನ 4ನೇ ಟೆಸ್ಟ್ ಪಂದ್ಯ ಮುಕ್ತಾಯದ ನಂತರ ಬೆನ್ ಸ್ಟೋಕ್ಸ್ ಮತ್ತು ರವೀಂದ್ರ ಜಡೇಜಾ ನಡುವೆ ವಾಗ್ವಾದ ನಡೆದಿದೆ. ಕಳೆದ ಟೆಸ್ಟ್ನಲ್ಲಿ ಓಡಿಬಂದು ರವೀಂದ್ರ ಜಡೇಜಾ ಅವರನ್ನು ತಬ್ಬಿಕೊಂಡ ಬೆನ್ ಸ್ಟೋಕ್ಸ್ ಈ ಬಾರಿ ಹ್ಯಾಂಡ್ಶೇಕ್ ಮಾಡಲು ನಿರಾಕರಿಸಿದ್ದು ಕ್ಯಾಮರಾದಲ್ಲಿ ಸ್ಪಷ್ಟವಾಗಿ ಸೆರೆಯಾಗಿದೆ. 5ನೇ ದಿನದಾಟಕ್ಕೆ 15 ಓವರ್ಗಳು ಬಾಕಿ ಇರುವಾಗ ಪಂದ್ಯವನ್ನು ಡ್ರಾದಲ್ಲಿ ಕೊನೆಗೊಳಿಸಲು ಬೆನ್ ಸ್ಟೋಕ್ಸ್ ಭಾರತೀಯ ಆಟಗಾರರಿಗೆ ಮನವಿ ಮಾಡಿದ್ದರು. ಆದರೆ ಆಗ ಮೈದಾನದಲ್ಲಿದ್ದ ರವೀಂದ್ರ ಜಡೇಜಾ ಮತ್ತು ವಾಷಿಂಗ್ಟನ್ ಸುಂದರ್ ಇಬ್ಬರು ತಮ್ಮ ಶತಕದ ಸಮೀಪದಲ್ಲಿದ್ದರು. ಈ ಕಾರಣಕ್ಕೆ ಸ್ಟೋಕ್ಸ್ ಡ್ರಾ ಮನವಿಯನ್ನು ತಿರಸ್ಕರಿಸಲಾಯಿತು. ಆ ಬಳಿಕ ಜಡೇಜಾ ಮತ್ತು ಸುಂದರ್ ತಮ್ಮ ಶತಕ ಬಾರಿಸಿ ಪಂದ್ಯದ ಡ್ರಾಗೆ ಕಾರಣರಾದರು. ಇದರಿಂದ ಸಿಟ್ಟಾದ ಇಂಗ್ಲೆಂಡ್ ನಾಯಕ ಪಂದ್ಯ ಮುಗಿದ ನಂತರ ರವೀಂದ್ರ ಜಡೇಜಾ ಮತ್ತು ವಾಷಿಂಗ್ಟನ್ ಸುಂದರ್ ಅವರೊಂದಿಗೆ ಕೈಕುಲುಕಲು ನಿರಾಕರಿಸಿದರು. ಅಲ್ಲದೆ ಜಡೇಜಾ ಅವರೊಂದಿಗೆ ಕೆಲಕಾಲ ಸ್ಟೋಕ್ಸ್ ಬಿರುಸಿನ ಚರ್ಚೆಯನ್ನು ನಡೆಸಿದರು. ಆದಾಗ್ಯೂ ಅವರು ಅಂತಿಮವಾಗಿ ಇಬ್ಬರು ಬ್ಯಾಟ್ಸ್ಮನ್ಗಳು ಮೈದಾನದಿಂದ ಹೊರನಡೆಯುವಾಗ ಕೈಕುಲುಕಿದರು. ಭಾರತ ಡ್ರಾ ಡಿಕ್ಲೇರ್ ಮಾಡಲು ನಿರಾಕರಿಸಿದ ನಂತರ ಬೆನ್ ಸ್ಟೋಕ್ಸ್ ಸಿಟ್ಟಾಗಿರುವುದು ಸ್ಪಷ್ಟವಾಗಿದೆ. ಪಂದ್ಯದ ಫಲಿತಾಂಶ ಏನಾಗಲಿದೆ ಎಂಬ ಸ್ಪಷ್ಟ ಚಿತ್ರಣ ದೊರೆತ ನಂತರ ಬೆನ್ ಸ್ಟೋಕ್ಸ್ ಡ್ರಾ ಮಾಡಿಕೊಳ್ಳುವಂತೆ ಭಾರತ ತಂಡಕ್ಕೆ ಮನವಿ ಮಾಡಿದರು. ಆದರೆ ಜಡೇಜಾ ಮತ್ತು ಸುಂದರ್ ಶತಕಕ್ಕಾಗಿ ಭಾರತ ಡ್ರಾ ಮಾಡಿಕೊಳ್ಳಲು ನಿರಾಕರಿಸಿತು. ವಿರಾಮ ಸಮಯದಲ್ಲೇ ಶುರುವಾಗಿತ್ತು ಜಗಳ. ಪಂದ್ಯದ ಅಂತಿಮ ಪಾನೀಯ ವಿರಾಮದ ಸಮಯದಲ್ಲೇ ಬೆನ್ ಸ್ಟೋಕ್ಸ್ ಅವರು ರವೀಂದ್ರ ಜಡೇಜಾ ಅವರ ಕೈಕುಲುಕಿ 4ನೇ ಟೆಸ್ಟ್ ಮುಗಿಸುವ ಘೋಷಣೆ ಮಾಡಲು ಮುಂದಾದರು. ಆದರೆ ರವೀಂದ್ರ ಜಡೇಜಾ ಮತ್ತು ವಾಷಿಂಗ್ಟನ್ ಸುಂದರ್ ತಮ್ಮ ಅರ್ಹ ಶತಕಗಳನ್ನು ತಲುಪಬೇಕಿದ್ದರಿಂದ ಸ್ಟೋಕ್ಸ್ ಅವರ ಮನವಿಯನ್ನು ನಿರಾಕರಿಸಲಾಯಿತು. ಈ ವೇಳೆ ಪಂದ್ಯ ಮುಕ್ತಾಯ ಕಾಣಲು ಇನ್ನೂ 15 ಓವರ್ಗಳು ಬಾಕಿಯಿದ್ದವು. ಈ ಕಾರಣಕ್ಕೆ ಸಿಟ್ಟಾದ ಸ್ಟೋಕ್ಸ್ ಪಂದ್ಯ ಮುಗಿದ ಬಳಿಕ ಜಡೇಜಾ ಅವರೊಂದಿಗೆ ವಾಗ್ವಾದ ನಡೆಸಿದರಲ್ಲದೆ ಹ್ಯಾಂಡ್ಶೇಕ್ ಮಾಡಲು ನಿರಾಕರಿಸಿದರು. ಅಂತಿಮವಾಗಿ ಮೈದಾನದ ಹೊರಗೆ ಇಬ್ಬರು ಆಟಗಾರರಿಗೆ ಕೈಕುಲುಕಿ ಬೆನ್ ಸ್ಟೋಕ್ಸ್ ಹೊರನಡೆದರು. ಬೇಗ ಆಟ ಮುಗಿಸಲು ಬಯಸಿದ್ದೇಕೆ ಸ್ಟೋಕ್ಸ್? ಪಂದ್ಯ ಮುಕ್ತಾಯ ಕಾಣಲು ಇನ್ನೂ 15 ಓವರ್ಗಳು ಬಾಕಿ ಇರುವಾಗಲೇ ಬೆನ್ ಸ್ಟೋಕ್ಸ್ ಡ್ರಾ ಮಾಡಿಕೊಳ್ಳಲು ಬಯಸಿದ್ದರು. ಹೇಗಿದ್ದರೂ ಟೆಸ್ಟ್ ಡ್ರಾ ಆಗಲಿದ್ದರಿಂದ ಬಾಕಿ ಉಳಿದ ಓವರ್ಗಳಲ್ಲಿ ಏನಾದರೂ ಅನಾಹುತವಾಗಿ ತಮ್ಮ ಪ್ರಮುಖ ಬೌಲರ್ಗಳು ಗಾಯಗೊಂಡರೆ 5ನೇ ಟೆಸ್ಟ್ನಲ್ಲಿ ಕಷ್ಟಪಡಬೇಕಾಗುತ್ತದೆ ಎಂಬುದು ಬೆನ್ ಸ್ಟೋಕ್ಸ್ ಅವರ ಚಿಂತೆಯಾಗಿತ್ತು. ಹೀಗಾಗಿ ಭಾರತ ಬೇಗನೆ ಡ್ರಾ ಮಾಡಿಕೊಳ್ಳಲು ನಿರಾಕರಿಸಿದ್ದರಿಂದ ಬೆನ್ ಸ್ಟೋಕ್ಸ್ ಅವರು ಹ್ಯಾರಿ ಬ್ರೂಕ್ ಮತ್ತು ಜೋ ರೂಟ್ ಅವರಿಂದ ಬೌಲಿಂಗ್ ಮಾಡಿಸಿದರು. ತಮ್ಮನ್ನು ಒಳಗೊಂಡಂತೆ ತಂಡದ ಮುಂಚೂಣಿ ಬೌಲರ್ಗಳ ಸುರಕ್ಷತೆಗೆ ಸ್ಟೋಕ್ಸ್ ಒತ್ತು ನೀಡಿದರು. ಪಂದ್ಯ ಮುಗಿದ ಬಳಿಕ ಈ ಕುರಿತು ಮಾತನಾಡಿದ ಬೆನ್ ಸ್ಟೋಕ್ಸ್, ಫಲಿತಾಂಶ ಏನಾಗಲಿದೆ ಎಂಬುದು ಎಲ್ಲರಿಗೂ ಗೊತ್ತಿದ್ದರಿಂದ ಬೇಗ ಡ್ರಾ ಮಾಡಿಕೊಳ್ಳುವುದು ಉತ್ತಮ ಎಂಬುದು ನನ್ನ ಅಭಿಪ್ರಾಯವಾಗಿತ್ತು. ಏಕೆಂದರೆ ನಮ್ಮ ಮುಂಚೂಣಿ ಬೌಲರ್ಗಳು ದಣಿದಿದ್ದರು. ನಾವು ಇನ್ನೂ 5ನೇ ಟೆಸ್ಟ್ ಆಡಬೇಕಿದ್ದರಿಂದ ನಾನು ತಂಡದ ಯಾವುದೇ ಪ್ರಮುಖ ಬೌಲರ್ನನ್ನು ಅಪಾಯಕ್ಕೆ ಸಿಲುಕಿಸುವುದಕ್ಕೆ ಸಿದ್ಧನಿರಲಿಲ್ಲ ಎಂದು ಹೇಳಿದ್ದಾರೆ. ಇಂಗ್ಲೆಂಡ್ ನಾಯಕ ಈ ಟೆಸ್ಟ್ನಲ್ಲಿ ಶತಕ ಬಾರಿಸದ್ದಲ್ಲದೆ 5 ವಿಕೆಟ್ಗಳನ್ನು ಕೂಡ ಪಡೆದರು.